ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಸುಧಾಕರ್ ಅವರ ನಿಧನದ ಸುದ್ದಿಯನ್ನು ಕೇಳಿದ ನಂತರ ಆಘಾತವಾಯಿತು, ದುಃಖವಾಯಿತು, ನಂಬಲಿಕ್ಕೆ ಅಸಾಧ್ಯವಾದಂಥ ಸುದ್ದಿ ಆಯಿತು. ಅದರ ವಿಧಿ ಆಟ ಇವತ್ತು ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಸುಧಾಕರ್ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಬಹುಶಃ ಅಂತಹ ಜನಪ್ರಿಯ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸುಧಾಕರ್ ಅವರು ನನ್ನ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಸುಧಾಕರ್ ನಡವಳಿಕೆಯಿಂದ ಅವರು ಜನಪ್ರಿಯರಾದಂಥವ್ರು. ಇವತ್ತು ಇಡೀ ಚಿತ್ರದುರ್ಗದ ಜಿಲ್ಲೆಗೆ ಸುಧಾಕರ ಅಗಲಿಕೆಯಿಂದ ನಷ್ಟ ಆಗಿದೆ. ಆ ನಷ್ಟವನ್ನು ತುಂಬಿಕೊಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ, ರಾಜಕಾರಣಿ ಆದವರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳೆ ಹೋಗಬೇಕಾಗ್ತದೆ. ಆ ಕೆಲಸವನ್ನು ಸುಧಾಕರ್ ಅವರು ಮಾಡಿದ್ದಾರೆ. ಸುಧಾಕರ್ ಅವರ ಹುಟ್ಟು ಆಕಸ್ಮಿಕವಾಗಿದ್ದರೂ ಕೂಡ ಸಾವು ನಿಶ್ಚಿತವಾಗಿರ್ತದೆ. ಅವರು ನಮ್ಮನ್ನು ಅಗಲುವಂಥ ವಯಸ್ಸಲ್ಲ ಇದು. ಅವ್ರಿಗೆ ಕೇವಲ 65 ವರ್ಷ ಆಗಿರ್ಬೋದು, 65 ವರ್ಷ ಆಗಿರ್ಬೋದು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬ ವರ್ಗದವ್ರಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ, ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಅವರ ಬಂಧು ಬಳಗದವ್ರಿಗೆ, ಅವರ ಕುಟುಂಬ ವರ್ಗದವ್ರಿಗೆ, ಅವರ ಅಭಿಮಾನಿಗಳಿಗೆ ನನ್ನ ಪ್ರಾರ್ಥನೆ, ಸುಧಾಕರ್ ಅವರು ಸಮಾಜಕ್ಕಾಗಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ನಿಜವಾದಂಥ ಶ್ರದ್ಧಾಂಜಲಿ ಅಂತ ಹೇಳಿ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಪ್ರಾರ್ಥಿಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.